ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಆದಂಥ ನಮ್ಮ ಶಾಹಿದ್ ಖಾನ್ ಮತ್ತು ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ವಕೀಲರು ಆದಂಥ ರಿಯಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮುಳಬಾಗಿಲಲ್ಲಿ ಕೋಲಾರ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳ ಒಂದು ಆಯ್ಕೆ ಕಾರ್ಯಕ್ರಮ ಮತ್ತು ಕೆಲವು ಮುಳಬಾಗಿಲು ತಾಲೂಕು ಘಟಕದ ಪದಾಧಿಕಾರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈಗ ನಾವು ಹಲವಾರು ವರ್ಷಗಳಿಂದ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ನಿಮಗೆಲ್ಲರಿಗೂ ಕಿರುಪರಿಚಿತರಾದಂಥ ಚನ್ನಕೃಷ್ಣ ಅವರು ನಿಮ್ಮ ಮುಂದೆ ಇದ್ದಾರೆ. ಮತ್ತು ಅದೇ ರೀತಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಗಳಿಸಿರುವಂಥ ಮಂಜುನಾಥ್ ಅವರು ನಮ್ಮ ಮುಂದೆ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಸಂಜಯ್ ಅವರು ಕೂಡ ಒಂದು ಹಲವಾರು ಸಂಘಟನೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಅವರು ಕೂಡ ನಮ್ಮ ಒಂದು ಇದರಲ್ಲಿ ಭಾಗಿಯಾಗಿಕೊಂಡು ಸಮಾಜ ಸೇವೆ ಮತ್ತು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಎಲ್ಲ ನಮ್ಮ ಮುಖಂಡರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಮುಖಂಡರಾದಂಥ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ಶಶಿಕುಮಾರ್ ಅವರು ಬಂದಿದ್ದಾರೆ. ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಜಗನ್ನಾಥ್ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ನಾಸೀರ್ ಅವರು ಬಂದಿದ್ದಾರೆ. ಮತ್ತು ಅವರ ಒಂದು ತಾಲೂಕು ಘಟಕದ ಕೆಲವು ಉಪಾಧ್ಯಕ್ಷರು ಮತ್ತು ಕೆಲವು ಕಾರ್ಯದರ್ಶಿಗಳು ಬಂದಿದ್ದಾರೆ. ಮತ್ತು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ಅಂದರೆ ಕೋಲಾರ ನಗರದಿಂದ ಕೋಲಾರ ಜಿಲ್ಲೆಯಿಂದ ಇವತ್ತು 3 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಕಾರ್ಯಕ್ರಮವನ್ನು ಇದೇ ಮುಳಬಾಗಿಲು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಚನ್ನಕೃಷ್ಣ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀರಿ. ನಾನು ತೆಗೆದುಕೊಂಡು ಬನ್ನಿ ನೀವು. ಈಗ ಚನ್ನಕೃಷ್ಣ ಅವರಿಗೆ ಜಿಲ್ಲೆಯ ಜವಾಬ್ದಾರಿಯನ್ನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶಾಹಿದ್ ಖಾನ್ ಅವರು ಮತ್ತು ನಾವೆಲ್ಲ ಜವಾಬ್ದಾರಿಯನ್ನು ನೀಡಿದ್ದೇನೆ. ಮತ್ತು ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಹೌದಾ? ಆಮೇಲೆ ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಸಂಜಯ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಚಲೋ. ಸ್ವಾಮಿ ಅವರನ್ನ ಜಿಲ್ಲಾ ಘಟಕದ ತಿಪ್ಪಾಚಾರಿ ಜಿಲ್ಲಾ ಘಟಕದ ಸದಸ್ಯರಾಗಿ ಆಯ್ಕೆ ಮಾಡ್ಕೊತಾ ಇದ್ದೀರಿ. ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಸೋದರಿಯರಾದ ನನ್ನ ತಾಲೂಕು ಅಧ್ಯಕ್ಷರಾದ ಶಾಹಿದ್ ಅವರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದ ರಿಯಾಜ್ ಅವರು, ಮುಳಬಾಗಿಲು ತಾಲೂಕಿನ ಪದಾಧಿಕಾರಿಗಳು, ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಅವ್ರನ್ನ, ಮತ್ತು ಕೋಲಾರ ಯುವ ಘಟಕದ ಅಧ್ಯಕ್ಷರಾಗಿ ಸಂಜಯ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಯಲ್ಲಿ ನಾವು ಈ ಸಂಘಟನೆಯನ್ನು ಎಲ್ಲರೂ ಒಂದು ಮಾತಿನಲ್ಲಿ ಈ ಸಂಘಟನೆಯನ್ನು ಮುಂದೆ ತಗೊಂಡು ಹೋಗ್ತೀವಿ. ಮತ್ತು ಈ ಸಂಘಟನೆ ಅಧ್ಯಕ್ಷನಾಗಿ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಈ ಸಂಘಟನೆಯನ್ನು ಮುನ್ನಡೆಸ್ತಾ ಎಲ್ಲರ ಮಾತನ್ನು ಕೇಳ್ತಾ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾನು ಈ ಸಂಘಟನೆಯನ್ನು ಮುನ್ನಡೆಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಹಿಂಗೆ ಜೈ ಕರ್ನಾಟಕ, ಜೈ ಹಿಂದ್.
ಎಲ್ಲ ಕನ್ನಡ ಸಂಘಟನೆಗಳಿಂದ ನಮ್ಮ ಒಂದು ಕನ್ನಡ ರಕ್ಷಣಾ ವೇದಿಕೆ ಡಾಕ್ಟರ್ ಚಲವಳ್ಳಿ ಚಲಪತಿಯಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಸಂಘಟನೆ ಕೆಲವೊಂದು ಎಲ್ಲ ಜನ ಇಲ್ಲಿಗೆ ಬರ್ತಾ ಇದ್ದೀರಾ, ಸದಸ್ಯತ್ವವನ್ನು ತೊಗೊತಾ ಇದ್ದೀರಾ. ಭಾಳ ಒಂದು ನಿಮಗೆಲ್ಲ ಅಭಿನಂದನೆಗಳು. ಕನ್ನಡ ನಾಡು ನೆಲ ಜಲ ಅಂತ ಭಾಷೆ ಮತ್ತು ಬಂದಾಗ ನಾವು ಕನ್ನಡಕ್ಕಾಗಿ ಹೋರಾಡಬೇಕಾಗಿರೋದು ನಮ್ಮೆಲ್ಲರ ಧರ್ಮ. ಯಾಕೆಂದರೆ ನಾವು ನಮ್ಮ ತಾಯಿಗೆ ಗೌರವ ಕೊಡದಿದ್ದು ಬೇರೆ ತಾಯಿ ಹೇಗೆ ಗೌರವ ಕೊಡೋ ಸಾಧ್ಯ ಆಗ್ತೈತೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಮೂಲ ಭಾಷೆ ಕನ್ನಡಕ್ಕಾಗಿ ನಾವೆಲ್ಲ ಇವತ್ತಿನ ದಿವಸ ಹೋರಾಡಬೇಕಾಗುತ್ತೆ. ಆ ಕನ್ನಡಕ್ಕಾಗಿ ನಮ್ಮ ನೆಲದ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ನಮ್ಮ ಒಂದು ನೀರಿನ ಒಂದು ಹಕ್ಕಿಗೆ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ನಮ್ಮ ಒಂದು ಭಾಷೆಯ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ಏನು ಇವತ್ತು ದಿವಸ ನಾವು ನಮ್ಮ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಚನ್ನಕೃಷ್ಣಣ್ಣವ್ರನ್ನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದರೆ ಬಹಳ ಒಂದು ಅಭಿನಂದನಾರ್ಹ ವ್ಯಕ್ತಿಗೆ ನಾವು ಇವತ್ತು ದಿವಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇನ್ನೂ ಕೆಲವೊಂದು ಸದಸ್ಯರನ್ನು ಈ ಒಂದು ಸಂದರ್ಭದಲ್ಲಿ ನೇಮಕ ಮಾಡ್ಕೊಂಡಿದ್ದೇವೆ. ಅತಿ ಮುಖ್ಯವಾಗಿ ಈ ಒಂದು ದಿವಸ ನಾವು ಮುಳಬಾಗಿಲು ನಮ್ಮ ಒಂದು ಒಳ್ಳೆಯ ಒಂದು ಎಲ್ಲ ರಾಜಕಾರಣಿಗೂ ಸಹ ಯಾವುದೇ ಒಂದು ವಿಚಾರ ಪ್ರಥಮ ಆದ್ಯತೆಯನ್ನು ಮುಳಬಾಗಿಲು ಕಡೆಯಿಂದ ಶುರು ಮಾಡ್ತಾರೆ. ನಮ್ಮ ಇಲ್ಲಿ ಕೂಡುಮಲೆ ಒಂದು ಗಣೇಶನ ಕಡೆಯಿಂದ ಮಾಡ್ತಾರೆ. ನಾವು ಸಹ ನಮ್ಮ ರಾಜ್ಯಾಧ್ಯಕ್ಷರನ್ನು ಇದೇ ಭಾಗದಿಂದ ಒಂದು ಆಯ್ಕೆ ಮಾಡಿ ಮುಳಬಾಗಿಲಿಂದನೇ ನಾವು ಈ ಒಂದು ಕಾರ್ಯಯೋಜನೆ ರೂಪಿಸ್ತಾ ಇದ್ದೇವೆ. ಭಾಳ ಒಂದು ಹೆಮ್ಮೆಯ ವಿಷಯವಾಗಿರ್ತೈತೆ. ಇದರಲ್ಲಿ ನಮಗೆ ಇನ್ನೊಂದಷ್ಟು ಸದಸ್ಯರನ್ನು ನಾವು ಈ ಒಂದು ಹಂತದಲ್ಲಿ ಹೆಚ್ಚಿನದಾಗಿ ನಾವು ನಮ್ಮ ಒಂದು ಸಂಘಕ್ಕೆ ನಾವು ಸದಸ್ಯರನ್ನು ನೇಮಕ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನ ನಾನು ಇನ್ನು ಮುಂದಿನ ದಿನಗಳು ಇದುವರೆಗೂ ನಮಗೆ ಜಿಲ್ಲಾಧ್ಯಕ್ಷರ ಕೊರತೆ ಇತ್ತು ಮತ್ತು ಕೆಲವೊಂದು ಪದಾಧಿಕಾರಿ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೇನು ನಮಗೆ ರಾಜ್ಯಾದ್ಯಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಸಂಘಟನೆ ವಿಚಾರದಲ್ಲಿ, ಆ ವಿಚಾರದಲ್ಲಿ ಅತಿ ಮುಖ್ಯವಾಗಿ ಮುಳಬಾಗಿಲು ತಾಲೂಕು ಮತ್ತು ಮುಳಬಾಗಿಲು ತಾಲೂಕಿಂದ ಶುರು ಮಾಡಿ ಇಂದಿನಿಂದನೇ ಮತ್ತು ಕೋಲಾರ ಜಿಲ್ಲೆಯಾದ್ಯಂತ ಇನ್ನೂ ಅನೇಕ ಒಂದು ತಾಲೂಕುಗಳನ್ನು ನಾವು ಸಂಘಟನೆ ಮಾಡಬೇಕಾಗಿದೆ. ಇಲ್ಲಿ ನೆರೆದಿರೋಂಥವ್ರೆಲ್ಲರಿಗೂ ನಿಮಗೆ ಗೊತ್ತಿರೋಂಥ ಜನ ಕೆಲವೊಂದು ಸಂಘಟನೆಗಳಲ್ಲಿ ನಿಷ್ಕ್ರಿಯರಾಗಿರ್ತಾರೆ. ಅಲ್ಲಿನ ಒಂದು ಬೆಳವಣಿಗೆಗಳೆಲ್ಲ ಅವರು ಬೇಸತ್ತಿರ್ತಾರೆ. ಹಾಗಾಗಿ ಇಂಥ ಒಂದು ಉತ್ತಮವಾದ ಒಂದು ಸಂಘಟನೆಗೆ ಅವರು ಕಾತರ್ತಾ ಇರ್ತಾರೆ. ಅಂಥವ್ರನ್ನ ತಾವೆಲ್ಲ ಗುರುತಿಸ್ಬೇಕಾಗುತ್ತೆ. ಗುರುತಿಸ್ಬಿಟ್ಟು ಅವ್ರನ್ನೆಲ್ಲ ನಮ್ಮೊಂದು ಸಂಘಟನೆಗೆ ನೀವು ಸೂಚಿಸಬೇಕಾಗುತ್ತೆ. ನಾವು ಬಂದು ಅವ್ರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತೊಗೊಂಬಂದು ಅವರನ್ನು ನಮ್ಮ ಸಂಘಟನೆ ಸೇರಿಸ್ಕೊಂಡು ಏನು ನಾವು ನೆಲ ಜಲ ಭಾಷೆ ವಿಚಾರದಲ್ಲಿ ಅವ್ರನ್ನೆಲ್ಲ ಸಂಘಟಿತರನ್ನಾಗಿ ಒಟ್ಟುಗೂಡಿಸಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಸದಸ್ಯರನ್ನು ನಾವು ಈ ಒಂದು ಸಭೆಯಲ್ಲಿ ಮಾಡಬೇಕು ಅಂತ ನಾನು ನಿರ್ಣಯ ಮಾಡ್ತಾ ಇದ್ದೇನೆ. ಈ ಒಂದು ಮಾತನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಈ ಹಿಂದೆ ನಮ್ಮನ್ನು ಸಂಘಟನೆಗಳಲ್ಲಿ ಒಂದು ಜವಾಬ್ದಾರಿ ಕೊಟ್ಟ ಹಂತದಲ್ಲಿ ಹೇಳಿದ್ದೀವಿ. ಅತಿ ಹೆಚ್ಚು ಸದಸ್ಯರನ್ನು ನಾವು ಕೋಲಾರ ಜಿಲ್ಲೆಯಿಂದ ಕೊಡ್ತೀವಿ ಸರ್ ಅಂತ. ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಇವತ್ತಿನ ದಿವಸ ನಮ್ಮ ಒಳ್ಳೆ ಜಿಲ್ಲಾಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಅವರ ಒಂದು ಅನುಯಾಯಿಯಾಗಿ ನಾವು ಇವತ್ತಿನ ದಿವಸ ಎಲ್ಲ ಒಂದು ಶಿಡ್ಲಘಟ್ಟ ಮತ್ತು ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರುಗಳು ಸಹ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ. ತಾವೆಲ್ಲ ಇನ್ನೊಂದಷ್ಟು ಸದಸ್ಯರನ್ನು ಹೆಚ್ಚಿನದಾಗಿ ನಮ್ಮ ಸಂಘಟನೆಗೆ ತೊಡಗಿಸ್ಕೊಳ್ಳೋಕ್ಕೆ ನೀವೆಲ್ಲ ಪ್ರಯತ್ನ ಪಡಬೇಕು. ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ನೀಡ್ತೇನೆ. ದಯವಿಟ್ಟು ನನ್ನ ನಂಬರ್ ತೊಗೊಳ್ಳಿ. ನೀವು ಯಾವುದೇ ಹಂತದಲ್ಲೇ ಕರೆ ಮಾಡಿದ್ರೆ ನಾವೆಲ್ಲ ಬರ್ತೀವಿ. ಯಾವುದೇ ವಿಚಾರದಲ್ಲಿ ಬೇಕಾದ್ರೂ ಯಾವುದೇ ಒಂದು ಕಷ್ಟ ಸಂದರ್ಭದಲ್ಲೂ ನಮಗೆ ಫೋನ್ ಮಾಡಿ ನಾವು ಬರ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಭಾಳ ದೂರದಲ್ಲಿ ಇರೋದ್ರಿಂದ ನೀವು ದಯವಿಟ್ಟು ಅವ್ರಿಗಾಗಿ ಕಾಯಬೇಡಿ. ಅವ್ರ ಪರವಾಗಿ ನಾವು ಬರ್ತೀವಿ ಒಂದು ಆಶ್ರಯ ನೋಡಿ ನಾವು ತಮಗೆ ನೀಡುತ್ತಾ ನಾನು ಈ ಒಂದು ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡ ಅಂಬೆ.